Oh my god, ನೀನು ಹೆಂಗ್ ಬದುಕ್ತೀನೋ ಏನೋ. ಇಟ್ ಈಸ್ ಅ ಲೆಜೆಂಡ್. ಬ್ಲಾಗ್ ಶುರು ಮಾಡೋ ಮುಂದೆ ಹೇಳೋದು ಅಷ್ಟೇ ಗೊತ್ತೈತೆ ನನಗೆ. ಹಾಯ್ ಗೈಸ್, ಪಂಚಾಯತ್ ಪಕ್ಷ ಕೊಂದಿರಿ ಗೈಸ್. ಸೊ ಇವತ್ತು ಡೇ 2. ಸೊ ಇವತ್ತೆಲ್ಲ ಹೊಂಟೇವಪ್ಪ ಅಂತಂದ್ರೆ ಮುನ್ನಾರ್. ಊಟಿ ಇತ್ತು ಬಟ್ ಊಟಿ ಕ್ಯಾನ್ಸಲ್. ನಾವಿವಾಗ ಮುನ್ನಾರಿಗೆ ಹೊಂಟೀವಿ. ನಾವು ಸ್ಟೇ ಮಾಡಿದ್ದಿಲ್ಲಿ ಬ್ಲೂ ಡೈಮಂಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಬಟ್ ಅಲ್ಲಿ ಸ್ಟೇಸ್ ಇರೋದು ಸ್ಟೇ ಮ್ಯಾಕ್ ಬಿಸ್ನೆಸ್ ಹೋಟೆಲ್ ಅಂತಂದೇಳಿ ಚಲೋ ಇತ್ತು. ಆ್ಯಂಡ್ ರೂಮ್ ಸ್ಕೀಮ್ಸ್ ಎಲ್ಲ ಚಲೋ ಅದಾವೆ ಇಲ್ಲಿ. ಕಣ್ಣೂರಿಗೆ ಬಂದ್ರೆ ಯು ಕ್ಯಾನ್ ಆಪ್ಟ್ ಸ್ಟೇ ಮ್ಯಾಕ್ಸ್ ಟ್ರೆಂಡ್ ಬಿಸ್ನೆಸ್ ಹೋಟೆಲ್. ರೂಮ್ ಸ್ಕೀಮ್ಸ್ ಎಲ್ಲ ಕ್ಲೀನ್ ಇದಾವೆ, ಫುಲ್ ಹೈಜೀನ್ ಇದಾವೆ. ಇಲ್ಲಿ ಬಸ್ಸಸ್ಸಿಗೆ ವಿಂಡೋನೇ ಇಲ್ಲ, ಶಟ್ರಸ್ ಅದಾವೆ, ಶಟ್ರಸ್. ಸೊ ಲೆಟ್ಸ್ ಗೋ ಟು ಮುನ್ನಾರ್. ಇವತ್ತು ಆಲ್ಮೋಸ್ಟ್ ನಾವು 350 ಕಿಲೋಮೀಟರ್ಸ್ ಏನೋ ರೈಡ್ ಮಾಡ್ತೀವಿ ಅನಿಸ್ತೈತಿ. 350 360 ಗೊತ್ತಿಲ್ಲ. ಸೊ ರೈಡ್ ಮಾಡತ್ತೀವಿ. ಸೊ ವಿ ಸ್ಟಾರ್ಟೆಡ್ ಆರ್ ಡೇ. ಸೊ ಕಣ್ಣೂರು ಒಂದು ಮೇಜರ್ ಡಿಸ್ಟ್ರಿಕ್ ಇಲ್ಲಿಂದ ಕೇರಳದ. ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ಹೋಟೆಲ್ಸ್ ಕಡಿಮೆ ಇದಾವೆ, ನಾಟ್ ಫುಡ್, ಸ್ಟೇಗ ಭಾಳ ಕಡಿಮೆ ಅದಾವ. ಆಮೇಲೆ ಎಲ್ಲ ಕಡೆ ಹೆಂಗಪ್ಪ ಅಂತಂದ್ರೆ ಸಿಗರೇಟು ಎಣ್ಣೆ ವಾಸನೆ ಜಾಸ್ತಿ ಐತಿ. 1-2-3 ಕಡೆ ನಿನ್ನೆ ಸ್ಟೇಜಿಗೆ ಅಡ್ಡಾಡಿದ್ವಿ, ಅಲ್ಲೆಲ್ಲ ಲೈಕ್ ಸ್ಮೋಕಿಂಗ್ ಡ್ರಿಂಕಿಂಗ್ ಫುಲ್ ಸ್ಮೆಲ್ ಇರೋದಕ್ಕೋಸ್ಕರ ನಾವು ಭಾಳ ಅಂದ್ಕೊಂಡ್ವಿ. ಆಮೇಲೆ ಮತ್ತು ಇನ್ನೊಂದು ಯಾವುದೋ ಸಿಕ್ತು, ಅದು ಚಲೋ ಇತ್ತು, ಸ್ಟೇ ಮ್ಯಾಕ್ಸ್. ಅದು ಸಿಕ್ತ, ಅಲ್ಲಿ ಹೋದ್ವಿ. ಪ್ರೀ ಬುಕ್ಕಿಂಗ್ ಯಾವುದು ಸ್ಟೇಜ್ ಇಲ್ಲ, ಎಲ್ಲ ಎಲ್ಲಿ ಹೋಗ್ತೀವಿ ಇವತ್ತು ಅಲ್ಲಿಗೆ. ಬಟ್ ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡೇವೆ ಅದಾದ ಡೆಸ್ಟಿನೇಷನ್ಸಿಗೆ ಹೋಗ್ತೇವೆ. ಇವತ್ತು ಕಣ್ಣೂರು ಅಂದ್ಕೊಂಡಿದ್ವಿ, ಕಣ್ಣೂರಿಗೆ ಬಂದ್ವಿ. ಇವತ್ತು ಮುನ್ನಾರ್ ಅಂದ್ಕೊಂಡೇವಿ. ಸೊ ಆಬ್ವಿಯಸ್ಲಿ ಮುನ್ನಾರಿಗೆ ಹೋಗತ್ತೇವೆ. ಸೊ ಮುನ್ನಾರೊಳಗೆ ಹೋಗಿ ಸ್ಟೇ ಮಾಡ್ತೀವಿ. ಮುನ್ನಾರ್ ಹೊಂಟೇವಿ ಅಂತಂದ್ರೆ ಪ್ರೀ ಬುಕ್ಕಿಂಗ್ ಯಾವುದೂ ಇಲ್ಲ ನಮ್ಮದು ರೂಮ್ಸ್. ಎಲ್ಲ ಅಲ್ಲೇ ಹೋಗಿ ನೋಡಿ ಬುಕ್ ಮಾಡೋಣ ಅಂತಂದ್ರೆ ಇಲ್ಲಿ ಡಿಸೈಡ್ ಆಗ್ತೀವಿ. ವೈ ಬಿಕಾಸ್ ನಾನು ಒಬ್ಬಳೆ ಸೋಲೋ K2K ಹೋಗಿದ್ನಲ್ಲ, ಆ ಟೈಮ್ನಾಗ ಕೂಡ ನಾನು ಎಲ್ಲಿ ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ. ಪ್ರೀ ಬುಕ್ಕಿಂಗ್ ಅಂತಂದ್ರೆ ಒಂದು ಕಡೆ ಅಷ್ಟೇ ಮಾಡಿದ್ದು, ಅದು ಶ್ರೀನಗರ ಒಳಗೆ. ಇವತ್ತು ನಾನು ಹೋಗಿ ಶ್ರೀನಗರಿಗೆ ರೀಚ್ ಆಗ್ತೀನಿಯಪ್ಪ ಅಂತಂದ್ರೆ ಈವ್ನಿಂಗ್ ಅರೌಂಡ್ 4 ಹಂಗೇನೋ. ನಾನು ಎಷ್ಟೊತ್ತಿಗೆ 6:37 ರೀಚ್ ಆಗಿದೆ. ಬಟ್ ಈವ್ನಿಂಗ್ 4 ಹಂಗೆ ನನ್ನ ಫ್ರೆಂಡ್ ರೂಮ್ ಬುಕ್ ಮಾಡಿಕೊಟ್ಟಿದ್ದ. ಆನ್ಲೈನ್ ಚೆಕ್ ಮಾಡಿ ಇದು ಚಲೋ ಐತೆ ನೋಡು ಅಂತಂದು ಹೇಳಿ ಪಾಪ ಅಲ್ಲಿಂದ ಅವ್ನು ನಂಗೆ ಹೇಳಿ ರೂಮ್ ಬುಕ್ ಮಾಡಿಕೊಟ್ಟಿದ್ದ. ಅದು ಬಿಟ್ಟರೆ ಮತ್ತೆ ಎಲ್ಲಿ ನಾನು ಏನೂ ಎಲ್ಲೂ ಇದು ಮಾಡಿಲ್ಲ. ಎಲ್ಲಕ್ಕಿಂತ ಹೊಲಸೇನಪ್ಪ ಅಂತ ನನ್ನ K2K ಎಕ್ಸ್ಪೀರಿಯನ್ಸ್ ಒಳಗೆ ಮುಂಬೈ ಒಳಗೆ ಇಫ್ ನಾನು ಅಕಸ್ಮಾತ್ ಏನಾದರೂ ಶಾಣಾಗಿಬಿಟ್ಟಿದ್ದಪ್ಪ ಅಂದ್ರೆ ಲೈಕ್ ಮುಂಬೈ ಔಟ್ಸ್ಕರ್ಟ್ಸ್ ಒಳಗೆ ಎಲ್ಲಾದರೂ ಮುಂಬೈ ಕ್ರಾಸ್ ಆದಮೇಲೆ ಔಟ್ಸ್ಕರ್ಟ್ಸ್ ಒಳಗೆ ಎಲ್ಲಾದರೂ ರೂಮ್ ಮಾಡ್ಕೊಂಡಿರ್ಬೇಕಾಗಿತ್ತು. ಬಟ್ ಏನು ಮಾಡಿಬಿಟ್ಟೆ, ಮುಂಬೈ ಒಳಗೆ ಒಂದು ಟೀಮ್ ನನಗೆ ಗೈಡ್ ಮಾಡಿತ್ತು. ಇಲ್ಲ ಮುಂಬೈ ಒಳಗೆ ನಮ್ಮ ರೈಡರ್ಸ್ ಅದಾರ, ಸೊ ನೀನು ರೈಡರ್ಸ್ ಯಾವುದೋ ಲೈಕ್ ಫೀಮೇಲ್ ರೈಡರ್ಸ್ ಇದ್ರೆ ಅವ್ರ ಮನೆಗೆ ಹೋಗಿ ಸ್ಟೇ ಮಾಡ್ಬೋದು ಅಂತಂದು ಹೇಳಿದ್ರು. ಬಟ್ ದಟ್ ವಾಸ್ ಮೈ ವರ್ಸ್ಟ್ ಡಿಸಿಷನ್. ಅವ್ರ ಮನೆ ಹುಡುಕಕ್ಕೆ ಹೋಗಿ ಎಲ್ಲೆಲ್ಲೋ ಕಳ್ಕೊಂಡು ಐ ವಾಸ್ ಲೈಕ್ ಲಾಸ್ಟ್. ಅಲ್ಲೆಲ್ಲೇ ಸುತ್ತಾಡಿ ಏನಿಲ್ಲ ಅಂತೂ ಒಂದು ಮಿನಿಮಮ್ ಒಂದು 30-40 ಕಿಲೋಮೀಟರ್ಸ್ ಅಂತೂ ಸುತ್ತಾಕಿನಿ. ದಟ್ ವಾಸ್ ದ ವರ್ಸ್ಟ್ ಡಿಸಿಷನ್. ಇನ್ನೊಬ್ಬರು ಫ್ರೆಂಡ್ ಹೆಲ್ಪ್ ಮಾಡಿದ್ರು ನಂಗೆ. ನನ್ನ ಲೈವ್ ಲೊಕೇಶನ್ ನೋಡಿ ನಾ ಯಾವ ಕಡೆ ಹೋಗ್ಬೇಕು, ಲೆಫ್ಟ್ ರೈಟ್ ಎಲ್ಲ ಕುತ್ಕೊಂಡು ಪಾಪ. ಐ ವಾಸ್ ಇನ್ ಮುಂಬೈ ಆ್ಯಂಡ್ ದೇವರ್ ಇನ್ ಕರ್ನಾಟಕ. ನಾ ಮುಂಬೈ ಒಳಗಿದ್ದೆ, ಅವ್ರು ಕರ್ನಾಟಕ ಒಳಗಿದ್ದ ನಾವಿಗೇಟ್ ಮಾಡಿದ್ರು ಪಾಪ. ಬಟ್ K2K ವಾಸ್ ಅ ನೈಸ್ ಅನ್ ಎಕ್ಸ್ಪೀರಿಯನ್ಸ್. ಭಾಳ ಮಜಾ ಮಾಡಿನ. ಒಬ್ಬಳು ಹೋಗೋದು ಖರ್ರೆಗೂ ಫಸ್ಟ್ ಡಿಸಿಷನ್ ಅದು. ಒಬ್ಬೊಬ್ರು ಅಡ್ಡಾಡೋದು ಆರಾಮ್, ಎಲ್ಲಿ ಬೇಕಲ್ಲಿ ನಿಂತ್ಕೋರಿ, ಏನು ಬೇಕಾದ ತಿನ್ನಿರಿ, ನಿಮ್ಗೆ ಗಾಡಿ ಹೊಡಿಬೇಕನ್ನೋ ಹೊಡಿಯೋದು. ಇಲ್ಲಪ್ಪ ಅಂತಂದ್ರೆ ಸೈಡಿಗೆ ಹಾಕಿ ನಿಲ್ಲೋದು. ನೀ ಬಂದು ಇಲ್ಲೋ, ನಾ ಬಂದು ಇಲ್ಲೋ ಅನ್ನೋದಿದು ಯಾವುದೂ ಇರೋದಿಲ್ಲ. ನಿಂಗೆ ಬೇಕಾ ನೀ ಹೋಗಿ ಬೇಡ ಬಿಡ್ತಿ, ಹಂಗಿತ್ತು. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಏನು ಮಜಾ ಅಂತಂದ್ರೆ ಇಲ್ಲಿ ಜನ ದೋಸೆ ಜೊತೆ ಸಾಂಬಾರು ಚಟ್ನಿ ಕೊಡಲ್ಲಂತೆ. ಕೊಡ್ತಾರೆ, ನಾನು ನೋಡೀನಿ. ಬಟ್ ಅಲ್ಲಿ ನಾವು ಹೋಗಿದ್ದು ಅದು ಇದು ರೆಸ್ಟೋರೆಂಟ್ಗೆ, ಅಲ್ಲಿ ದೋಸೆ ಜೊತೆ ಸಾಂಬಾರು ಚಟ್ನಿ ಕೊಡಲ್ಲ ಅಂತ. ಅಲ್ಲಿ ದೋಸೆ ಬರೀ ಖಾಲಿ ದೋಸೆ ಅಂತೆ, ಅಂದರೆ ಸೆಟ್ ದೋಸೆ ಜೊತೆ ಎಗ್ ಕರಿ, ಚಿಕನ್ ಕರಿ, ಮಟನ್ ಕರಿ ಕೇಳತ್ತಾರ ನಮಗೆ. ನಾ ಶಾಕ್ ಆದ್ವಿ ಒಂದ್ಸಕ್ಕೆ, ನಾ ಬೆಳಗ್ಗೆ ಎದ್ದ ಅಂತಂದು ಹೇಳಿ. ಆಮೇಲೆ ಅವ್ರಂದ್ರೆ ಇಲ್ಲ ಇದ್ರ ಜೊತೆ ಇದೇ ಬರೋದು ಅಂತಂದು ಹೇಳಿ. ಆಮೇಲೆ ನಾವು ಓಕೆ ಡನ್ ಅಂತಂದು ಹೇಳಿ ಎಗ್ ಕರಿ ತೊಗೊಂಡ್ವಿ. ಎಗ್ ಕರಿ ಇಲ್ಲ, ಎಗ್ ಮಸಾಲ ತೊಗೊಂಡ್ವಿ.
ನಂದು ಹೊಲಸು ಪ್ರಾಬ್ಲಮ್ ಅದು ಒಂದು. ಎಲ್ಲಿ ಹೋದ್ರೂ ಫುಡ್ಡಿಗೆ ಅಡ್ಜಸ್ಟ್ ಆಗೋದಿಲ್ಲ ನಂಗೆ ನಮ್ದೇ ಬೇಕು ಊಟ ಅಂತಂದು ಹೇಳಿ ನಾನು ಒಳಗೆ ಹೋದ್ರಿ ಎಲ್ಲಿ ನಾನು ಊಟನೇ ಮಾಡಲ್ಲ. ಕಡಿಮೆ, ಫುಲ್ ಅಂದರೆ ಫುಲ್ ಕಡಿಮೆ. ಕುಕ್ಕಿ ಸ್ವಲ್ಪ ತಿಂತೀನಿ ಅಷ್ಟೇ. ಓ ಮೈ ಗಾಡ್, ಇನ್ನೂ ಹೆಂಗೆ ಬದುಕ್ತೀನೋ ಏನೋ, ಇನ್ನೂ ಎಷ್ಟು ದಿನ, ಒಂದು ವಾರ. ಲೆಜೆಂಡ್, ಇಟ್ ಈಸ್ ಅ ಲೆಜೆಂಡ್. ಸಿಗ್ನಲ್ಸ್ ಸಿಟಿ ಒಳಗೆ ನೋಡಿದ್ದೆ ನಾನು ಫಸ್ಟ್ ಟೈಮ್. ಹೈವೇ ಒಳಗೆ ಸಿಗ್ನಲ್ ಲೆಫ್ಟ್ ರೈಟ್ ಹೋಗೋರಿಗಂತದೇನೋ. ಚಲೋ ಹೈವೇ ಒಳಗೆ ಫಸ್ಟ್ ಟೈಮ್ ಸಿಗ್ನಲ್. ವಾ, ಇಲ್ಲೇ ನೋಡತ್ತಿರೋದು ಇಂಥ ಅದ್ಭುತ. ನಾನು ರೋಡ್ ಚೆನ್ನಾಗೈತಿ ಅಂತಂದು ಹೇಳಂದೆ, ಮಸ್ತ್ ಐತಿ ಅಂತಂದು ಹೇಳಿದೆ. ಆ ರೋಡಿಗೆ ನಜರ್ ಹತ್ತ ಬಿಡ್ತು. ಇಲ್ಲಿಂತ್ರ ಚಾಲು ಆಯ್ತು. ಮತ್ತು ಇಲ್ಲಿಂತ್ರಲ್ಲ 1 ಕಿಲೋಮೀಟರ್ ಹಿಂದಿಂತ್ರ, 1-2-3 ಕಿಲೋಮೀಟರ್ಸ್ ಹಿಂದಿಂತ್ರನ ಮತ್ತು ವಾಪಸ್ ಕನ್ಸ್ಟ್ರಕ್ಷನ್ ರೋಡ್ ಸ್ಟಾರ್ಟ್ ಆಯಿತು. ಡೈವರ್ಷನ್. ಇನ್ನು ನೆಕ್ಸ್ಟ್ ರೋಡ್ ಚೆನ್ನಾಗೈತೆ ಅಂದ್ರೆ ಚೆನ್ನಾಗೈತೆ ಅಂತ ಹೇಳಂಗೇ ಇಲ್ಲ. ಹೇಳೋದಪ್ಪ ಅಂದ್ರೆ ಮತ್ತೆ ನಜರ್ ಹತ್ತು ಬಿಡ್ತೈತಿ. ಅದಕ್ಕೆ ಚೆನ್ನಾಗಿದ್ರು ಹೇಳೋದಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ರೋಡ್. ನಿಮ್ಮ ತಂಗಿ ನೀ ಹೇಳಿ ಸರ್. ಅದ ನೀವು ಹೇಳ್ತಾನ ಹೇಳಕ್ಕೆ ಕಿಪಿಗಿರ್ತೀರಲ್ಲ ನೀವು. ನೀ ಹೇಳಲ್ಲ ಆಮ್ಯಾಗ ಫಸ್ಟ್ ಕಿಪ್ಪಿದ ಹೇಳ್ತೀರಿ ಹೇಳ್ರಿ, ಆಮ್ಯಾಗ ಹೇಳೋಣ. ಬ್ಲಾಗ್ ಶುರು ಮಾಡೋ ಮುಂದೆ ಹೇಳೋದು ಅಷ್ಟ ಗೊತ್ತೈತಿ ನನಗೆ, ಹಾಗೆ ಮಾತಾಡೋದು ಗೊತ್ತಿಲ್ಲ ನನಗೆ. ಹಾಗಾಗಿ ನಾವಂತರೂ ಫುಲ್ ಜಿಂಗ್ ಅದೀವಿ, ನೀವು ಹೆಂಗದಿರಿ? ನೀವಂತರೂ ಫುಲ್ ಚಿತ್ ಅದಿರಿ ಅನ್ಕೊಂತೀನಿ. ನಡ್ರಿ ಮನೆ ಕಡೆ. ಅಡ್ತಿಲ್ಲ. ಹಾಯ್ ಗಾಯ್ಸ್, ಪಂಚರ್ ತಗ್ಸಕ್ಕೊಂದಿವಿ ಗಾಯ್ಸ್. ಸೊ ಗಾಡಿ ಪಂಚರ್ ಆಗೈತಿ, 2 ಕಡೆ ಪಂಚರ್ ಆಗೈತಿ. ಪಂಚರ್ ತೆಗಿಯಕ್ಕೆ 150 ರುಪೀಸ್ ಅಂತ. ಆಮೇಲೆ ಅದೇನೋ ಇನ್ನೊಂದು ಪಂಚರ್ ಆಗಿದ್ದರೆ ಲೀಕ್ ಆಗೈತಂತ. ಅದೇನೋ ಟಯರ್ ಉಚ್ಚಿ ಹಾಕ್ಕೊಡ್ತೀನಿ ಅನ್ನೋತನ, ಅದಕ್ಕೆ 700 ರುಪೀಸ್ ಅಂತೆ. ಇವ್ರು ಅದ್ರ ಬದಲು ಹೊಸ ಟಯರ್ ಹಾಕ್ಸೋಣ ಅನ್ನೋತಾರ. ಈಗ ಪಂಚರ್ ಒಂದಂತೂ ತಗ್ಸಾತೈತಿ, ಅದು ಇನ್ನೊಂದಿಂದ ಅದು ಎದಿಗೆ ಆಗೋದು, ಅದು ನೋಡ್ಬೇಕು ಏನಾಗ್ತದೋ ಗೊತ್ತಿಲ್ಲ. ಟೈರ್ ಪಂಚರ್ ಆಗಿತ್ತಲ್ಲ, ಅದನ್ನ ಪಂಚರ್ ತಿಚ್ಚಿದ್ರೆ 150 ರುಪೀಸ್ ಕೊಡ್ಬೇಕು ಅವ್ನಿಗೆ. ಈಗ 150 ರುಪೀಸ್ ಕೊಟ್ಟು ಹೋಗ್ಬೇಕಾ. ಸೊ ಅದು ಇನ್ನೊಂದು ಅದೇನೋ ಪಂಚರ್ ಲೀಕ್ ಆಗೈತಲ್ಲ, ಅದನ್ನು ಮಾಡ್ಸಾತಿಲ್ಲ, ಅದಕ್ಕೆ 700 ರುಪೀಸ್ ಅಂತ ಬರುತ್ತಾ. ಸೊ ಅದಕ್ಕೋಸ್ಕರ ಅದನ್ನು ಹಂಗೆ ಬಿಡಾತಿ, ಅದಕ್ಕೆ ಸರ್ವಿಸ್ ಹಚ್ಚಾತಿ ಸದ್ಯ. ಸೊ ಊಟ ಏನೂ ಮಾಡಿಲ್ಲ, ಏನೋ ಫಸ್ಟ್ ಊಟ ಮಾಡಬೇಕೀಗ. ಊಟ ಮಾಡಿ ಮತ್ತೆ ಹೋಗ್ತೀವಿ. ಇಲ್ಲಿಂದ ಏನು 180 ಕಿಲೋಮೀಟರ್ಸ್ ಏನೋ ಆಯ್ತು. ಸೊ ಎಲ್ಲಿ ಬಂದಿದ್ವಪ್ಪ ಅಂತಂದ್ರೆ ಗುರುವಾಯೂರಿಗೆ ಬಂದಿದ್ವಿ. ಅದು ಕೃಷ್ಣನ ದೇವಸ್ಥಾನ ಆಯ್ತಲ್ಲ, ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಕಂಪಲ್ಸರಿ ಡ್ರೆಸ್ ಹುಡುಗಿಯರು ಕುರ್ತಾನ ಹಾಕ್ಕೋಬೇಕಂದ್ರೆ ಹುಡುಗರಿಗೆ ಕಂಪಲ್ಸರಿ ಲುಂಗಿನ ಐತಿ. ಲೈಕ್ ಡ್ರೆಸ್ ಕೋಡ್ ಐತಿ. ಬಾಯ್ಸಿಗೆ ಲುಂಗಿ ಕಂಪಲ್ಸರಿ ಆ್ಯಂಡ್ ಗರ್ಲ್ಸಿಗೆ ಸಾರಿ ಕುರ್ತಾ ಏನೋ ನಡೀತೈತಿ. ವೆಸ್ಟರ್ನ್ ಒಟ್ಟ ನಡೆಯೋಂಗಿಲ್ಲ. ಗುಡಿ ಮಾತ್ರ ಭಾಳ ಸಿಕ್ಸಿ ಐತಿ. ಒಳಗೆ ವಿಡಿಯೋಗ್ರಾಫಿ ಎಲ್ಲ ಇಲ್ಲ. ಸೊ ಅದಕ್ಕೋಸ್ಕರ ಹೊರಗಿಂದ ತೋರಿಸಾತೀನಿ. ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ್ಟಣ ಹೋಗಿ ದರ್ಶನ ತೊಗೊಂಡು ವಾಪಸ್ ಬರ್ತೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಏನು ಮುನ್ನಾರ್ 170 ಕಿಲೋಮೀಟರ್ಸ್ ಏನೈತಿ, 5 hours. ಸೊ ಲೆಟ್ಸ್ ಗೋ. ಇನ್ನು 5 hours ಬೇಕು. ಯಾವಾಗ ರೀಚ್ ಆಗ್ತಾನೆ ಹೋಗಿಲ್ಲ. 4 o'clock ಆಗೈತಿ ಈಗ ಸದ್ಯ. ಮೋಸ್ಟ್ ಪ್ರಾಬ್ಲಿ ರಾತ್ರಿ 9-10 ಆಗ್ಬೋದು ರೀಚ್ ಆಗೋದು. ನೋಡೋಣ. ಇಷ್ಟೋ ತನಕ ಏನಾಯ್ತಪ್ಪ ಅಂತಂದ್ರೆ 2 ಗಾಡಿ 2 ಡೈರೆಕ್ಷನ್ ಒಳಗೆ ಹೋಗಿದೆ. ಹಿಂಗೆ ಒಂದು ರೈಟ್ ಸೈಡ್ ಹೋಗೈತಿ, ಒಂದು ಸ್ಟ್ರೇಟ್ ಹೋಗೈತಿ ಗಾಡಿ. ರೈಟ್ ಸೈಡ್ ಹೋಗಿದ್ದ ಗಾಡಿ ಲೆಫ್ಟ್ ಸೈಡಿಗೆ ಬರೋಕ್ಕೆ ರೆಡಿಲ್ಲ, ಲೆಫ್ಟ್ ಸೈಡ್ ಹೋಗಿದ್ದ ಗಾಡಿ ರೈಟ್ ಸೈಡಿಗೆ ಬರೋಕ್ಕೆ ರೆಡಿಲ್ಲ. ಅವ್ರವ್ರದ ವಾದ ನಡೆಯತ್ತಿ. ರೈಟ್ ಸೈಡ್ KFC ಇದು ಡಾಮಿನೋಸ್ ಐತಿ, ಲೆಫ್ಟ್ ಸೈಡ್ KFC ಐತಿ. ನಾನು KFC ಹೋಗೀನಿ, ಇವ್ರು ಬರೋವಲ್ರು. ಮತ್ತು ವಾಪಸ್ ಸಿಟ್ಟು ಬಂದುಬಿಡುತ್ತೆ. ಎಲ್ಲ ಬಿಟ್ಟು ಕ್ಯಾನ್ಸಲ್ ಅಂತಂದೇಳಿ ಸುಮ್ಮ ಹೈವೇ ವಾಪಸ್ ಹೊಂಟಿದ್ದೆ. ಮತ್ತು ವಾಪಸ್ ಇಲ್ಲೇ ಹೈವೇ ಒಳಗೆ ಸಿಕ್ಕರೆ ದರ್ಬಾರ್ ಅಂತ, ಅದು ದರ್ಬಾರ್ ಫುಡ್ ಕೋರ್ಟ್. ದರ್ಬಾರ್ ಫುಡ್ ಕೋರ್ಟಿಗೆ ಬಂದೀನಿ. ಇಲ್ಲಿ ಅದು ಏನೋ ಫುಡ್ ಹೇಳೈತಿ. ಅದಾದಮೇಲೆ ಇಲ್ಲಿಂದ ಮತ್ತು ವಾಪಸ್ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಮುನ್ನಾರ್ ಇನ್ನೂ 144 ಈಗ 149 ಅಲ್ಲಿಂದ 149 ಇತ್ತು. ಇಲ್ಲಿಂದ 144 ಏನೋ ಇರಬೇಕು. ಸೊ 144 ಕಿಲೋಮೀಟರ್ಸ್, ಇನ್ನು 5 hours. ಟೈಮ್ ಆಗೈತಿ 6 o'clock. ತಿಂದ ಬೆಲ್ಗೋ ಫುಡ್ ಕೋರ್ಟಿಗೆ ಬಂದಿದ್ದು. ಫುಡ್ ಕೋರ್ಟ್ ಹಿಂಗೈತಿ. ನಾವು ಆರ್ಡ್ರ್ ಮಾಡಿದ್ದು ಅಲ್ಲಿ ಆರ್ಡ್ರ್ ಮಾಡಿ ಎಲ್ಲ ತಿಂದ ಹೋಗಬೇಕಾದ್ರೆ. ಇಫ್ ಇನ್ ಕೇಸ್ ನಾ ಗಾಡಿ ಹೊಡತ್ರ ನಾ ಮೋಟೋ ವ್ಲಾಗ್ ಮಾಡ್ತೀನಿ. ಇಲ್ಲಪ್ಪ ಅಂತ ಹಿಂಗೆ ಕುತ್ಕೊಂಡು ವೀಡಿಯೋಸ್ ಮಾಡಿರ್ತೀನಿ ಅಷ್ಟೇ.
ಈಗ ಜಸ್ಟ್ ಊಟ ಮಾಡಿದ್ವಿ, ಊಟ ಮಾಡಿ ಹೊಂಟ್ವಿ. ಊಟ ಚೆನ್ನಾಗಿತ್ತು, ನೈಸ್. ಬಿರಿಯಾನಿ ತೊಗೊಂಡಿದ್ವಿ, 1 ಬಕೆಟ್ ಬಿರಿಯಾನಿ ತೊಗೊಂಡಿದ್ವಿ. ಫುಲ್ ಸ್ಯಾಟಿಸ್ಫೈ ಆಗೋಷ್ಟಂತೂ ಆಯಿತು ಬಿರಿಯಾನಿ. ಇಲ್ಲಿಂದ ಒಂದು ನೆಕ್ಸ್ಟ್ ಸ್ಟಾಪ್ 150 ಇಲ್ಲ 100 ಕಿಲೋಮೀಟರ್ಸ್. ಈಗ ಟೀ ಬ್ರೇಕ್ ಅದಾತಪ್ಪ ಅಂತಂದ್ರೆ ಮುಗೀತು, ಸೀದಾ ಮುನ್ನಾರ್. ಬೆಳಗ್ಗೆ ಒಂದು ಇದು ನೋಡಿದೆ ನಾನು, ಬೆಂಟ್ಲಿ ಪಿಂಕ್ ಕಲರ್, ಭಾಳ ಮಸ್ತ್ ಇತ್ತು ಬೆಂಟ್ಲಿ. ಆಮೇಲೆ ಆಗಲೇ ಒಂದು ಇದು ನೋಡಿದೆ, ಅದಪ್ಪ ಅಂತಂದರೆ ಪೋರ್ಷೆ 911 ಪರ್ಪಲ್ ಕಲರ್ ರ್ಯಾಪ್ ಮಾಡಿಸಿದ್ದು ಹೊಂಡಾ ಸಿವಿಕ್. ಈಗ ಒಂದು BMW Z4 ಹೋಯ್ತು. ಎಷ್ಟು ಟ್ರಾಫಿಕ್ ಐತಪ್ಪ ಯಪ್ಪ ಕೇರಳ ಒಳಗೂ. ಟೂ ವೀಲರ್ಸ್ ಹೆಂಗೋ ಒಂದು ಪಾಸಾಗಿ ಹೋಗ್ತೀವಿ, ಬಟ್ 4 ವೀಲರ್ ಯಪ್ಪ ಹೆಂಗೆ ನಿಂದಿರ್ತಾರೋ ಅಷ್ಟು ತಗೊಂಡು. ಜನ ಇಲ್ಲಿ ರೋಡ್ಗಿಂತ ಜಾಸ್ತಿ ಫುಟ್ಪಾತ್ ಮೇಲೆ ಓಡಿಸೋದು ಗಾಡಿ ಜಾಸ್ತಿ. ಎಲ್ಲರೂ ಬೈಕ್ದವರು ಫುಟ್ಪಾತ್ ಮೇಲೆ ಓಕೆ, ಕಾರ್ದವರು ಫುಟ್ಪಾತ್ ಮೇಲೆ ಎಷ್ಟಾಗ್ತಾರ. ಮಳೆ ಜೋರಾಯಿತು, ಮಳೆ ಜೋರಾಯಿತು. ಗೋಪ್ರೋ ಒಳಗಿಡೋಕು. ಸೊ ಮತ್ತಿನ್ನೊಂದು ಪಿಟ್ ಸ್ಟಾಪ್ ಎದಕ್ಕಪ್ಪ ಅಂತಂದ್ರೆ ಫ್ಯೂಲ್. ಈಗ ಆಗಲೇ GT ಫ್ಯೂಲ್ ಆಗಿತ್ತು, ಬಟ್ ಡ್ಯೂಕ್ ಫ್ಯೂಲ್ ಆಗಿರಲಿಲ್ಲ. ಸೊ ಫ್ಯೂಲ್ ಹಾಕಿಸ್ಕೊಂಡ್ರೆ ಆ ಕಡೆ ಏರ್ ಹಾಕ್ಕೊಳತ್ತಾರ. ಸೊ ಇಲ್ಲಿಂದ ಇನ್ನೂ ಆಲ್ಮೋಸ್ಟ್ 77-80 ಕಿಲೋಮೀಟರ್ಸ್ ಐತಿ. ಇನ್ನೂ 2 hours ಬೇಕು. ವೈ ಬಿಕಾಸ್ ಪೂರ ಘಾಟ್ ಐತಿ. ಈಗ ಫುಲ್ ಆ್ಯಂಡ್ ಫುಲ್ ಎಕ್ಸಾಸ್ಟ್ ಆಗ್ಯಾವ ಎಲ್ಲರೂ, ಲಿಟ್ರಲಿ ಯಾರಿಗೂ ಸ್ವಲ್ಪ ಶಕ್ತಿ ಇಲ್ಲ. ಹಾಗೆ ಇವತ್ತು ವ್ಲಾಗ್ ಎಂಡ್ ಮಾಡಲ್ಲ, ಸೀದಾ ರೂಮಿಗೆ ಹೋಗಿ ಮುಕ್ಕೋತೀನಿ. ಲೆಟ್ಸ್ ಸಿ ಏನಾಗ್ತಿತ್ತು ಗೊತ್ತಿಲ್ಲ. ಆ ಸ್ಟೋರಿ ಒಳಗೆ ಈಗ ಜಸ್ಟ್ ಬಂದ್ರಿ ಆನ್ ದ ವೇ. ಯಾವುದೋ ಒಂದು ಹೋಟೆಲ್ ಕಾಣ್ತ ಸ್ಟೇಗೋಸ್ಕರ. ಸೊ ಇಲ್ಲಿ ಹೊರಗೆ ಹಿಂಗೈತಿ, ಇವಾಗ ಮಳೆ ಬರತೈತಿ. ಅಲ್ಲಿ ರಿಸೆಪ್ಷನ್ ಐತಿ, ಈ ಕಡೆ ರೂಮ್ಸ್ ಇದಾವೆ. ಸೊ ನಮ್ಮ ರೂಮ್ ಈ ಕಡೆ ಐತಿ. ರೂಮ್ ವ್ಯೂ ಹಿಂಗೈತಿ. ಟಡನ್ TV ಐತಿ. ವಾಶ್ರೂಮ್ ಯಪ್ಪ ಚಕ್ಕು ತಂದೈತಿ. ವಾಶ್ರೂಮ್ ಹೋಗೈತಿ. ಕೆಡ್ಸ್ತಂಡೆ ತಾತೈತಿ. ನಂಗೆ ಗೊತ್ತಿಲ್ಲ ವ್ಲಾಗ್ ಹೆಂಗಾಗೈತಿ, ಏನೈತಿ ಕಾಂಟೆಂಟ್ ಅನ್ನೋದು ಗೊತ್ತಿಲ್ಲ ನಂಗೆ. ಬಟ್ ಸ್ಟಿಲ್ ಮಾಡೇನು ವ್ಲಾಗ ಅಪ್ಲೋಡ್ ಮಾಡಿರ್ತೀನಿ. ಇಫ್ ಇನ್ ಕೇಸ್ ಇಷ್ಟ ಆದರೆ ಲೈಕ್ ಮಾಡಿರಿ. ಸೊ ಮತ್ತೆ ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಜೈ ಶ್ರೀರಾಮ್.